ಹಾಯ್ ಹಲೋ ನಮಸ್ಕಾರ ಕನ್ನಡಿಗರೇ. ಒಂದು ಸಿನಿಮಾದಲ್ಲಿ ಕತೆ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಸ್ಕ್ರೀನ್ ಪ್ಲೇ ಕೂಡ ಇಂಪಾರ್ಟೆಂಟು. ಅದು ಈ ಸಿನಿಮಾದಲ್ಲಿ ಪರ್ಫೆಕ್ಟ್ ಆಗಿ ಮೂಡಿ ಬಂದಿದೆ. ಹೌದು, ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋ ಸಿನಿಮಾ ಮಹಾರಾಜ. ವಿಜಯ್ ಸೇತುಪತಿ ಅವರು ನಟಿಸಿ, ನಿತಿನ್ ಸ್ವಾಮಿನಾಥನ್ ಅವರು ನಿರ್ದೇಶಿಸಿ, ನಮ್ಮ ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಸಿನಿಮಾ ಮೂಡಿ ಬಂದಿದೆ. ಜೂನ್ 14ರಂದು ರಿಲೀಸ್ ಆದ ಈ ಸಿನಿಮಾ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀರೋ ಅವರು ನೆಟ್ಫ್ಲಿಕ್ಸ್ನಲ್ಲಿ ಹೋಗಿ ನೋಡಬಹುದು. ಈಗ ರಿವ್ಯೂಗೆ ಹೋಗೋಣ. ವಿಜಯ್ ಸೇತುಪತಿ ಅವರು ಕ್ಷೌರಿಕನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಅವರು ಒಂದು ಸಣ್ಣ ಸಲೂನ್ ಇಟ್ಕೊಂಡಿರ್ತಾರೆ. ಜೊತೆಗೆ ತನ್ನ ಮಗಳು ಹಾಗೂ ಲಕ್ಷ್ಮಿ ಅಂದ್ರೆ ಡಸ್ಟ್ಬಿನ್, ಇಷ್ಟೇ ಅವನ ಕುಟುಂಬ. ಒಂದು ಯಾವುದೋ ಸನ್ನಿವೇಶದಲ್ಲಿ ಆ ಡಸ್ಟ್ಬಿನ್ ಕಳ್ಳತನವಾಗುತ್ತೆ. ಅದನ್ನು ಹುಡುಕ್ತಾ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ ಹೋಗ್ತಾನೆ. ಮುಂದೆ ಏನಾಗುತ್ತೆ, ಹೇಗಾಗುತ್ತೆ ಅಂತ ನೀವು ಸಿನಿಮಾ ನೋಡಿ ತಿಳ್ಕೋಬೇಕು. ಫಸ್ಟ್ ಹಾಫ್ನಲ್ಲಿ ನಿರ್ದೇಶಕರು ವಿಜಯ್ ಸೇತುಪತಿ ಅವರ ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ತಾ ಆಡಿಯನ್ಸ್ನ ನೆಗ್ಸೋಕೋ ಪ್ರಯತ್ನ ಮಾಡಿದ್ದಾರೆ, ಮತ್ತು ಅದು ಇಲ್ಲಿ ವರ್ಕ್ ಆಗಿದೆ. ಒಂದು ಮಾಸ್ ಫೈಟ್ ಸೀಕ್ವೆನ್ಸ್ ಮೂಲಕ ಸೆಕೆಂಡ್ ಹಾಫ್ಗೆ ಎಂಟ್ರಿ ಆಗಿ ಆ ಫ್ಲೋನ ಸಿನಿಮಾ ಎಂಡ್ ವರೆಗೂ ಕಂಟಿನ್ಯೂ ಮಾಡಿದ್ದಾರೆ. ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ಗಳಲ್ಲಿ ಟ್ವಿಸ್ಟ್ಗಳಿವೆ, ಆದರೆ ಕ್ಲೈಮ್ಯಾಕ್ಸ್ನಲ್ಲಿರುವ ಟ್ವಿಸ್ಟ್ ಸೋಲ್ ಆಫ್ ದ ಸಿನಿಮಾ ಅಂದ್ರೂ ತಪ್ಪಲ್ಲ. ಓವರ್ ಆಗಿ ನಿರ್ದೇಶಕರು ಏನ್ ಹೇಳಬೇಕು ಅಂದ್ಕೊಂಡಿದ್ರು ಅದನ್ನ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಇನ್ನು ಆಕ್ಟಿಂಗ್ ಅಂತ ನೋಡೋಕ್ ಬಂದ್ರೆ ವಿಜಯ್ ಸೇತುಪತಿ ಅವರಿಗೆ ಅವರೇ ಸರಿಸಾಟಿ. ಅದೇನ್ ಆಕ್ಟಿಂಗ್ ಮಾಡಿದರೆ ಗುರು, ಕಳೆದೋಗ್ತೀರಾ ನೀವು. ಇನ್ನು ಅನುರಾಗ್ ಕಶ್ಯಪ್ ಅವರು ಅವರ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಇನ್ನು ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಕೊಟ್ಟ ಪಾತ್ರನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಇನ್ನ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಅಂದ್ರೆ ನಮ್ಮ ಅಜ್ಜುಭಾಯ್ BGM ಬ್ರಹ್ಮ, ಅದೇನ್ BGM ಕೊಟ್ಟಿದೆಯಾ ಗುರು, ಆ ಎಮೋಷನಲ್ ಬಿಟ್ ಅಂತೂ ನೆಕ್ಸ್ಟ್ ಲೆವೆಲ್. ಓವರ್ ಆಗಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಕೊನೆಗೆ ಒಂದು ಮಾತು, ಯೂಟ್ಯೂಬ್ ಎಂಬ ಜಗತ್ತಿಗೆ ಹೊಸದಾಗಿ ಆಗಮಿಸಿದ ನನಗೆ ನಿಮ್ಮ ಬೆಂಬಲ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ಮೇಲೆ ಇರಲಿ.